ಬಹಳ ವರ್ಷಗಳ ನಂತರ ಏನು ನಮ್ಮ ಸಹಕಾರಿ ಏನೇನು ಕೆಲಸವನ್ನು ನಮ್ಮ ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಾಗರಾಜ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಭಾವನೆ. ಎಲ್ರಿಗೂ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸಭೆಯಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಚಿಂತೆ ಮಾಡ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಕೋಚಿಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕ ನಾಗರಾಜಣ್ಣವರೇ, ಸ್ನೇಹಿತರು, ಆತ್ಮೀಯವಾದಂಥ ಕೋಚಿಮೂಲ್ ನಿರ್ದೇಶಕರಂತ ಶ್ಯಾಮೇಗೌಡರೇ, ನಮ್ಮ ಸಹಕಾರಿ ಒಕ್ಕೂಟದ ನಿರ್ದೇಶಕ ಗೋವರ್ಧನ್ ರೆಡ್ಡಿ ಅವರೇ, ಬೈರೇಗೌಡರೇ, ಮಂಜುನಾಥ್ ಅಣ್ಣವರೇ, ನಮ್ಮ ಮಂಡಳಿ ನಾಗಣ್ಣವರೇ ಮತ್ತು ಶ್ರೀನಿವಾಸಪುರ ಮಂಜುನಾಥ್ ರೆಡ್ಡಿ ಅವರೇ, ನಮ್ಮ ಶಂಕರ್ ಅವರೇ, ಮುರಳೀಗೌಡ್ರೆ, ನಮ್ಮ ತಾಲೂಕಿನ ಅಧ್ಯಕ್ಷರಂತ ಲಕ್ಷ್ಮಣವರೇ, ನಾಗಮಂಗಲ ತಾಲೂಕು ಸಂಘದ ಅಧ್ಯಕ್ಷರಂತ ಶಂಕರಣ್ಣವರೇ, ಎಮ್ಮೆನತ್ತ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ನಾನು ಡಿಸಿಸಿ ಬ್ಯಾಂಕ್ ನಿರ್ದೇಶನ ಆಗೋದಕ್ಕೂ ಸಹ ತಮ್ಮ ಒಂದು ಕೈ ಬಲಪಡಿಸಿದಂಥ ನಮ್ಮ ರಘುಪತ್ ರೆಡ್ಡಿ ಅವರೇ, ಶಿವಶಂಕರ್ ಅವರೇ, ನಮ್ಮ ಉಪಸರ್ಪಂಚ ಡಾಕ್ಟರ್ ಕಿರಣ್ ಅವರೇ, ಆನಂದ್ ಅವರೇ, ಸತೀಶ್ ಅವರೇ, ನಮ್ಮ ಬ್ಯಾಟ್ನೂರು ಸೀನಪ್ಪನವರೇ, ಹುಗ್ನಿಯಿಂದ ನಮ್ಮ ಡೆಲಿಗೇಟ್ ಆಗಿದ್ದಂಥ ಪದ್ಮಂಗಲದ ಅಧ್ಯಕ್ಷರಾದಂಥ ಬಾಲು ಅವರೇ, ನಮ್ಮ ಪೆಣ್ಣವರೇ, ದೇವಪ್ಪ ಸೀನಣ್ಣವರೇ, ಕಲಾಂಧರಣ್ಣವರೇ, ನಮ್ಮ ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ಜಗದೀಶ್ ಅವರೇ ಮತ್ತು ಸಿಇಒ ಆದಂಥ ಭಾರತೀಯ ಮೇಡಮ್ನವರೇ, ಲಕ್ಷ್ಮೀಪ್ರಿಯ ಅವರೇ, ಮೆಲ್ಡಿ ಮೇಡಮ್ನವರೇ, ವೆಂಕಟಪ್ಪನವರೇ, ಎಲ್ಲ ಇಲ್ಲಿರ್ತಕ್ಕಂಥೆಲ್ಲ ಸಹಕಾರಿ ಬಂಧುಗಳು. ಇವತ್ತು ಸಹಕಾರಿ ಕ್ಷೇತ್ರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದ್ರೆ ಇಡೀ ದೇಶದಲ್ಲಿ 32 ಕೋಟಿ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಅಂತಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ನಾವು ಲೆಕ್ಕ ಹಾಕಿದ್ರೆ 32 ಕೋಟಿ ಸದಸ್ಯತ್ವವನ್ನು ಹೊಂದಿದೆ. ಅದ್ರ ಜೊತೆಗೆ 8,45,475 ಸಹಕಾರ ಸಂಘಗಳನ್ನು ಹೊಂದಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟೊಂದು ಪ್ರಬಲವಾಗಿದೆ, ಎಷ್ಟು ವಿಸ್ತಾರ ಆಗಿದೆ ಅಂತ. ಇಷ್ಟೆಲ್ಲ ಇದ್ರೂ ಹಲವಾರು ಸಂಸ್ಥೆಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು ರೈತರು ಮತ್ತು ಮಹಿಳೆಯರ ಒಂದು ಅಭಿವೃದ್ಧಿನಲ್ಲಿ ಯಾವ್ದಾದ್ರು ತೊಡಸ್ಕೊಂಡಿದ್ರೆ ಅದು ಸಹಕಾರ ಕ್ಷೇತ್ರ ಮಾತ್ರ. ಈಗಾಗಲೇ ಡಿಸಿಸಿ ಬ್ಯಾಂಕ್ ಬಗ್ಗೆ ಎಲ್ಲ ನಮ್ಮ ಯೂನಿಯನ್ ನಿರ್ದೇಶಕರು ಹೇಳಿದ್ದಾರೆ. ನಮ್ಮ ಸಹಕಾರಿ ಒಕ್ಕೂಟ ಏನಿದೆ ಅಂತಂದ್ರೆ ಇದು ಒಂದು ತರಬೇತಿ ಸಂಸ್ಥೆ ಇದ್ದಂಗೆ. ಇಡೀ ಸಹಕಾರಿ ಕ್ಷೇತ್ರಕ್ಕೆ ತರಬೇತಿ ನೀಡ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯವಸಾಯ ಸೇವಾ ಸಂಘದ ಸಿಇಒಗಳಾಗ್ಬೋದು, ಹಾಲು ಉತ್ಪಾದಕ ಸಹಕಾರ ಸಂಘದ ಸಿಇಒಗಳಾಗ್ಬೋದು, ವಿಸ್ತರಣಾಧಿಕಾರಿಗಳು ಎಲ್ಲ ಮಟ್ಟದಲ್ಲೂ ಇದು ತರಬೇತಿ ಕೊಡ್ತಕ್ಕಂಥದ್ದು. ಮತ್ತೆ ಏನು ಇದರಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಯಾರ್ಯಾರು ಇವತ್ತು ಒಂದು ಉದ್ಯೋಗ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಗ್ರಾಜುಯೇಷನ್ ಬೇಕು, ಅದಕ್ಕೂ ಸಹ ತರಬೇತಿ ಶಾಲೆಗಳು ನಡೆಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ. ಆದ್ರೂ ಎಲ್ಲರನ್ನೂ ತಿದ್ದತಕ್ಕಂಥ ಜವಾಬ್ದಾರಿ ಈ ಸಂಸ್ಥೆನಲ್ಲಿ ಇದೆ. ಇವತ್ತು ಎಲ್ಲರೂ ಹೇಳ್ತಾ ಇದ್ರು ಡಿಸಿಸಿ ಬ್ಯಾಂಕ್ ಮತ್ತು ನಮ್ಮ ಹಾಲು ಒಕ್ಕೂಟ ರೈತರಿಗೆ 2 ಕಣ್ಣಿದ್ದಂಗೆ. 2 ಕಣ್ಣಿಗೂ ಆಪರೇಷನ್ ಆಗಿತ್ತು. ಒಂದು ಕಣ್ಣೇನೋ ವಾಸಿ ಆಗಿ ಆಗ್ಬಿಡ್ತು, ಇನ್ನೊಂದು ಕಣ್ಣಿಂದ ಐಸಿಯುನಲ್ಲಿ ಇದೆ. ಇವತ್ತು ಯಾವ ಪರಿಸ್ಥಿತಿನಲ್ಲಿ ಇದೆ ಅಂತ ಹೇಳಿದ್ರೆ ಗಾಬರಿ ಆಗುತ್ತೆ ನಮ್ಗೆಲ್ಲ. ಹೇಳಿದ್ರೆ ಇದೇ ರೀತಿ ಮುಂದುವರೆದ ಡಿಸಿಸಿ ಬ್ಯಾಂಕ್ ನಮ್ಮ ಲೈಸೆನ್ಸ್ ಇದೆ, ಲೈಸೆನ್ಸ್ ರದ್ದಾಗುತ್ತೆ. ಲೈಸೆನ್ಸ್ ರದ್ದಾದ್ರೆ ಬ್ಯಾಂಕ್ ಇದ್ರು ಒಂದೇ ಹೋದ್ರು ಒಂದೇ ಆ ಒಂದು ಸ್ಥಿತಿಗೆ ಬರುತ್ತೆ. ನಮ್ಮ ಶಂಕರ್ ಹೇಳಿದಂಗೆ ಯಾವ್ದು ಏನೇ ವೈಮನಸ್ಸಿದ್ರು ಸಹ ಅದು ಆ ಸಂಸ್ಥೆ ಮೇಲೆ ತೋರಿಸಿದ್ದು ಬಹಳ ಅಕ್ಷಮ್ಯ ಅಪರಾಧ. ಈಗಲೂ ಅವರು ಕಾಲ ಮುಚ್ಚಿಲ್ಲ. ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಹಕಾರಿಗಳಿದ್ದಾರೆ. ಇವತ್ತು ಯಾರ್ಯಾರಿದ್ದಾರೆ ಎಲ್ಲರೂ ಅವ್ರು ಏನು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ರೈತರಿಂದ, ಈ ಸಹಕಾರ ಸಂಸ್ಥೆಗಳಿಂದಾನೆ ಅವರೆಲ್ಲರೂ ಆ ಉನ್ನತ ಸ್ಥಾನಗಳನ್ನ ಅಲಂಕರಿಸಿರೋದು. ಯಾರು ಹತ್ತಿದ ಹೋಗ್ತಕ್ಕ ಏಣಿಯನ್ನ ಒದ್ದೇ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋದ್ಮೇಲೆ ಅಷ್ಟೇ ಹಲವಾರು ಸಂದರ್ಭದಲ್ಲಿ ನಾವು ಹೇಳಿದ್ವಿ. ಯಾಕೆ ಏನಕ್ಕೋಸ್ಕರ ನಾವು ನಾಗರಾಜಣ್ಣನ ನಿರ್ದೇಶಕ ಮತ್ತೆ ಆಯ್ಕೆ ಮಾಡ್ಬೇಕು ಅಂತಂದ್ರೆ ಅವರ ಅನುಭವ ಏನಿದೆ, 4 ವರ್ಷದ ಅನುಭವ ಏನಿದೆ, ಯಾವ ರೀತಿ ಅದು ನಮ್ಮ ತಾಲೂಕು ಉಪಯೋಗ ಆಗ್ತಾ ಇದೆ ಅಂತಕ್ಕಂಥ ನಾವೆಲ್ಲ ಗಮನಿಸಬೇಕಾಗಿದೆ. ಮೊನ್ನೆ ಸಹ ನಾವು ಯಾವ್ದು ಒಂದು ಸಭೆಗೆ ಹೋಗ್ಬೇಕಾದಾಗ ಹಂಗೆ ಒಳಗಡೆ ಹೋಗಿದ್ವಿ, ಕರ್ಕೊಂಡು ಹೋಗಿದ್ರು. ಅಲ್ಲಿ ಯಾರೋ ಹೇಳ್ತಾರೆ, ಅವ್ರ ಯಾವ್ದೋ ಏನ್ ಹೇಳ್ತಾರೆ ಗೊತ್ತಿಲ್ಲ, ಅವೆಲ್ಲ ಕಥೆ ಹೇಳ್ಬೇಡ, ನಮ್ಮ ತಾಲೂಕಿಗೆ ನಾಳೆಯಿಂದ ಆದೇಶ ಹಾಕಿ ಕಳಿಸ್ಬೇಕು, ಏನ್ ನಮ್ಮ ರೈತರನ್ನು ಬಿಟ್ಟಿದ್ದಾರೆ. ಏನು ಒಂದು ಫೀಲ್ಡ್ ವಿಷಯದಲ್ಲಿ ಏನ್ ಹೇಳ್ತಾ ಇದ್ರು,
ಅವಾಗ ಅನ್ಸುತ್ತೆ ನಮ್ಗೆ. ಅದಕ್ಕೆ ಇವತ್ತು ಅದೇ ಹೊಸದಾಗಿ ಯಾರಾದ್ರೂ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಅದು ನಮ್ಗೆ ತಿಳ್ಕೊಬೇಕಂದ್ರೆ 1 ವರ್ಷ ಆಗುತ್ತೆ. ಈಗ ಶಾಮೇಗೌಡರು ಸಹ ಅದೊಂದು ಬಲ ಇದೆ, ನಾಗರಾಜ್ ಇರೋದು ಒಂದು ಬಲ. ನಮ್ಮ ಕ್ಷೇತ್ರಕ್ಕೂ ಅವ್ರ ಸಹಕಾರ ಪಡ್ಕೊಂಡು ಅದನ್ನ ನಮ್ಗೆ ಅನುಕೂಲ ಆಗೋದಕ್ಕೆ ಅದೊಂದು ಬಲ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಗೋವಿಂದಗೌಡರು ನಮ್ ಯಾರೇನು ಇಲ್ಲಿ ಯಾರು ನಮ್ಮ ಇದಲ್ಲ, ಆದ್ರೆ ಸಂಸ್ಥೆ ಬಗ್ಗೆ ಅವ್ರಿಗೆ ಇದ್ದಂತ ಕಾಳಜಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆಗ್ತಾ ಇತ್ತು DCC ಬ್ಯಾಂಕ್ನ ಒಂದು ಅವ್ರ ಕಾರ್ಯಚಟುವಟಿಕೆ. ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆಯಿತು, ರಾತ್ರಿ 9-10 ಗಂಟೆವರೆಗೂ ಸಹ ಎಲ್ಲರೂ ಫೋನ್ ಮಾಡ್ತಾ ಇದ್ರು. ಇವತ್ತು ಗೋವಿಂದಗೌಡ ಮೇಲೆ ಏನಾದ್ರು ಇದ್ರೆ ಅವ್ರನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಿ ಬೇರೆಯವ್ರನ್ನ ಆ ಸ್ಥಾನದಲ್ಲಿ ತಗೊಂಡ್ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದೆಲ್ಲರೂ ಖುಷಿ ಪಡ್ತಾ ಇದ್ರು. ಏನೋ ಅವರಿಂದ ತಪ್ಪಾಯ್ತು. ಯಾಕಂತಂದ್ರೆ 10 ವರ್ಷಗಳ ಹಿಂದೆ 10 ವರ್ಷ ಸತತವಾಗಿ 10 ವರ್ಷ ಅಪೆಕ್ಸ್ ಬ್ಯಾಂಕ್ಗೆ ಕೋಲಾರ ಜಿಲ್ಲೆಯಿಂದ ಪ್ರತಿನಿಧಿನೇ ಇಲ್ಲ. ಆ ಸ್ಥಿತಿನಲ್ಲಿದ್ದಂತ ಬ್ಯಾಂಕ್ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ 1ನೇ ಸ್ಥಾನಕ್ಕೆ ಬರ್ಬೇಕಂತಂದ್ರೆ ಎಷ್ಟು ಶ್ರಮ ಆಗಿರುತ್ತೆ ಅಂತಕ್ಕಂಥದ್ದು. ಹಲವಾರು ಸಂದರ್ಭದಲ್ಲಿ ಏನೋ ಒಂದು DCC ಬ್ಯಾಂಕ್ ಬಂದಾಗ ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ ಶಾಲೆಗಳು ಕೆಲವು ಮಾತಾಡಕ್ ಬಂದಾಗ ನಾನು ಹೇಳ್ತಾ ಇದ್ದೆ, ಇವತ್ತು ಕಾಂಗ್ರೆಸ್ ನಿರ್ದೇಶಕರು ಇರ್ಬೋದು, ಹೆಚ್ಚಿಗೆ ಕಾಂಗ್ರೆಸ್ ಅವರು ಸಾಲ ಸಿಗ್ತಾ ಇರ್ಬೋದು, ಆದ್ರೆ ಒಂದು 30% ಆದ್ರೂ ನಮ್ಮ ಪಕ್ಷದವ್ರಿಗೂ ಸಾಲ ಸಿಗ್ತಾ ಇರುತ್ತೆ. ರೈತ ಸಂಸ್ಥೆ ಇದ್ರ ಬಗ್ಗೆ ನಾವು ತಪ್ಪು ಭಾವನೆ ಬರೋ ರೀತಿ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೆ. ಇವತ್ತು ಅದೇ ರೀತಿ ಆ ಮನೋಭಾವನೆ ಇದ್ದಿದ್ರಿಂದ ನಮ್ಮೆಲ್ಲರ ಸಹಕಾರ, ನಾಯಕರ ಸಹಕಾರದಿಂದ, ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರ ಸಹಕಾರದಿಂದ ಸಹ ಇವತ್ತು ನಾನು ನಿರ್ದೇಶಕರಾಗಿ ಆಯ್ಕೆ ಆಗಿ ಬಂದಿದ್ದೀನಿ. ಅದೆಲ್ಲ ನಮ್ಮ ನಾಗರಿಕ ಆಗ್ಬೋದು, ಎಲ್ಲ ನಮ್ಮ ಲೀಡರ್ ಮುಖ ಒಂದು ಶ್ರಮ ಬಹಳಷ್ಟಿದೆ. ಇವತ್ತು ಇಲ್ಲಿ ನಮ್ಮ ಹಲವಾರು ಜನ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ CEO ಅವರು ಬಂದಿದ್ದಾರೆ. ಅವ್ರನ್ನ ಕೇಳಿ ಹೇಳ್ತಾರೆ, ಇವತ್ತು ಒಂದು ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಮ್ಯಾನೇಜರ್ ಇದ್ರು ಅವ್ರು ಏನ್ ಸಾಲ ಕೊಡ್ತಾರೆ ಒಂದು ವರ್ಷದಲ್ಲಿ ಅಷ್ಟು ಸಾಲ ಇವರು ಕೊಡ್ತಾ ಇದ್ರು. ಒಂದು ವ್ಯವಸಾಯ ಸೇವಾ ಸಹಕಾರದ CEO ಅಷ್ಟು ಸಾಲ ಕೊಡ್ತಾ ಇದ್ರು. ಒಂದ್ ದಿವಸಕ್ಕೆ 20 ಕೋಟಿ ವಹಿವಾಟು ನಡೀತಾ ಇತ್ತು. ಇವತ್ತು 50,000 ಚೆಕ್ ಕೊಟ್ರೆ ATM ಹೋಗಿ ಅನ್ನೋ ಪರಿಸ್ಥಿತಿ ಬಂದಿದೆ. ಅದರಿಂದ ತಾವೆಲ್ಲರೂ ಏನಿದ್ರಿ, ಇಡೀ ಇಷ್ಟು ಜನ ನಾವು ಸಹಕಾರಿ ಏನಿದ್ರಿ, ಸಹಕಾರಿ ಕ್ಷೇತ್ರ ಉಳಿಬೇಕಂತಂದ್ರೆ ತಾವೆಲ್ಲ ಒಂದು ಆಂದೋಲನ ಆಗ್ಲೇಬೇಕಾಗಿದೆ. ಇವತ್ತು ಹಳ್ಳಿ ಜನ ಏನಿದ್ದಾರೆ, ರೈತರು, ಮಹಿಳೆಯರು ಇವತ್ತು ಮೀಟರ್ ಬಡ್ಡಿಯಿಂದ ತಪ್ಪಿದ್ದು ಮತ್ತೆ ಎಲ್ಲರೂ ಮೀಟರ್ ಬಡ್ಡಿಗೆ ಹೋಗ್ತದೆ. ಇದೆಲ್ಲ ಉಳಿಬೇಕಂತಂದ್ರೆ ನಮ್ಮ ರೈತರಲ್ಲಿ, ಮಹಿಳೆಯರಲ್ಲಿ ಜಾಗೃತಿ ಬರಬೇಕು. ಪಕ್ಷಭೇದ ಮರೆತು ನಾವು ಹೋರಾಟ ಮಾಡೋದು ಸಿದ್ಧ ಆದ್ರೆ ನಮ್ಮ ಈ ಒಂದು ಸಹಕಾರಿ ಕ್ಷೇತ್ರವನ್ನ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾವು ವೇದಿಕೆ ಮೇಲೆ ಕುತ್ಕೊಂಡು ಎಲ್ಲರೂ ಮಾಡ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಇರಬಾರದು ಅಂತ, ಆದ್ರೆ ಅದು ಬರೀ ಬಾಯಿ ಮಾತಲ್ಲಾಗ್ತದೆ, ಕಾರ್ಯರೂಪದಲ್ಲಿ ಬರ್ತಾ ಇಲ್ಲ. ಅದರಿಂದ ತಾವೆಲ್ಲರೂ ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಅದ್ರ ಜೊತೆಗೆ ಇವತ್ತು ಏನಾಗಿದೆ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹಳ ಎಲ್ಲಿವರೆಗೂ ಹೋಗಿದೆ, ಅದು ಯಾರು ಸರಿಪಡಿಸಕ್ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದೆ ಎಲ್ಲಾ ಕ್ಷೇತ್ರದಲ್ಲಿ. ಇಂಥ ಒಂದು ಕ್ಷೇತ್ರ ಅಂತಲಿಲ್ಲ, ನಾವೆಲ್ಲಾ ಕ್ಷೇತ್ರದಲ್ಲಿ ನಾನು ನೋಡಿರ್ತಕ್ಕಂಥದ್ದು. ನಾನೇನೋ ಒಂದು VSS ಸಹಕಾರ ಸಂಘದ ಅಧ್ಯಕ್ಷನಾಗಿದೆ ಒಂದು 15-20 ವರ್ಷಗಳ ಹಿಂದೆ. ಅವತ್ತು ಒಬ್ಬ ರೈತರ ಒಂದು 10,000 ರೂಪಾಯಿ ಸಾಲ ಕೊಟ್ಟರೆ ಅದ್ರ 1,000 ಇಟ್ಕೊಳ್ತಾರೆ. ನಮಗೂ 300 ರೂಪಾಯಿ ಕೊಡ್ತಾರೆ. ಯಾರ ಅಧ್ಯಕ್ಷರು ಅವ್ರು 300 ರೂಪಾಯಿ ಕೊಡ್ತಾರೆ. ನಮ್ಮ ಜೈಲ್ನವ್ರು ಇಲ್ಲೇ ಇದ್ದಾರೆ. ನನಗೂ ಕೊಟ್ಟಾಗ ದುಡ್ಡು ನಂಗೆ ಆ ರೈತ ಕರೆಸಿ, ನೋಡಪ್ಪ ನಿಂದ್ರೆ ನಾನು 300 ರೂಪಾಯಿ ಕೊಡ್ತಾರೆ, ನಂಗೆ 300 ರೂಪಾಯಿ ವಾಪಸ್ ತಗೊಂಡು ಕೊಟ್ಟಿದ್ದೀವಿ. ಆ ಒಂದು ವ್ಯವಸ್ಥೆ ಗೋವಿಂದಗೌಡರು ಬಂದ ಮೇಲೆ ಯಾರೇ ಆಗಿ 1 ರೂಪಾಯಿ ಯಾವ ರೈತರ ಹತ್ರನೂ ಲಂಚ ತಗೊಂಡಿದ್ದಿಲ್ಲ. ಏನೋ ಅಧ್ಯಕ್ಷರಿಗೆ ಆಡಳಿತ ಮಂಡಳಿ ಕೊಡ್ಬೇಕಂತ 1 ರೂಪಾಯಿ ಲಂಚ ತಗೊಂಡಿರ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಅದರಿಂದ ನಾವೆಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಇದನ್ನೆಲ್ಲ ಉಳಿಸದೇ ಇದ್ರೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೇಕಾದ್ರೆ ನಮ್ಮ ಹುಟ್ಟತಕ್ಕಂಥ ಮಕ್ಕಳಿಗೆ ಇಲ್ಲಿಂದ ನಾವು ಪಾಠ ಮಾಡ್ಕೊಂಡು ಬರ್ಬೇಕು, ಇಲ್ಲಾಂದ್ರೆ ಈ ದೇಶ ಉಳಿಯೋದಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರೂ ತೋರಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್.